ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಸ್ ಕುಕಿಂಗ್ ಚಾನಲ್. ನಾನು ಸುನೀತಾ. ದೀಪಾವಳಿಯ ವಿಶೇಷ ಕಜ್ಜಾಯ ರೆಸಿಪಿಯನ್ನು ನಾನು ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಕ್ವಿಕ್ಕಾಗಿ ಯಾವುದೇ ಅಕ್ಕಿಯನ್ನು ನೀವು ನೆನೆಸದೆ ರುಬ್ಬದೆ ಇನ್ಸ್ಟಂಟಾಗಿ ಕಜ್ಜಾಯ ರೆಸಿಪಿಯನ್ನು ನೀವು ಈಸಿಯಾಗಿ ಮಾಡ್ಕೋಬಹುದು. ಕಜ್ಜಾಯ ಮೇಲ್ಗಡೆ ಅಷ್ಟೇ ಗರಿಗರಿಯಾಗಿ ಒಳಗಡೆ ತುಂಬಾ ಸಾಫ್ಟಾಗಿ ಬರುತ್ತೆ. ಈ ಮೆಥಡ್ನಲ್ಲಿ ನೀವು ಒಂದ್ಸಲ ಫಾಲೋ ಮಾಡಿ. ಅದನ್ನು ಹೇಗೆ ಮಾಡೋದು ಅಂತ ನಾನಿಲ್ಲಿ ಹೇಳ್ತೀನಿ. ಇವಾಗ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ 2 ಏಲಕ್ಕಿಯನ್ನು ನಾನು ಸಿಪ್ಪೆ ತೆಗೆದು ಹಾಕ್ತಾ ಇದ್ದೀನಿ. ಒಳಗಡೆ ಬೀಜ ಇರುತ್ತಲ್ಲ ಅದನ್ನಷ್ಟೇ ನಾನು ಹಾಕ್ತಿದ್ದೀನಿ. ಹಾಗೆ ನಾನು ಕೊಬ್ಬರಿ ತುರಿಯನ್ನು ಇಲ್ಲಿ ಹಾಕ್ತಿದ್ದೀನಿ. 4 ಟೇಬಲ್ ಸ್ಪೂನಷ್ಟು ಕೊಬ್ಬರಿ ತುರಿಯನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದನ್ನು ಫುಲ್ ಗ್ರೈಂಡ್ ಮಾಡಿ ಇಡಬೇಕು. ಹಾಗೆ ಈ ಥರ ಪುಡಿ ಆಗಬೇಕು. ಇವಾಗ ಇದನ್ನು ಒಂದು ಪ್ಲೇಟ್ಗೆ ನಾನು ಹಾಕ್ತಿದ್ದೀನಿ. ಇವಾಗ ಒಂದು ಚಿಕ್ಕ ಪಾತ್ರೆಯಲ್ಲಿ ನಾನು 2 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಇದಕ್ಕೆ ಸೇರಿಸ್ತಿದ್ದೀನಿ. ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಈ ಬಿಳಿ ಎಳ್ಳನ್ನು ನೀವು ಹುರಿತಾ ಇರಬೇಕು. ಹಾಗೆ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ನಾನು ಇವಾಗ 1 ಟೇಬಲ್ ಸ್ಪೂನಷ್ಟು ಗಸಗಸೆಯನ್ನು ಇದಕ್ಕೆ ಹಾಕಿ ಈ ಎಳ್ಳಿನ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ. ಇದು ಲೈಟಾಗಿ ಫ್ರೈ ಆಗಿದೆ ಗಸಗಸೆ. ಇದನ್ನು ಇವಾಗ ನಾನು ಮಿಕ್ಸಿ ಮಾಡ್ಕೊಂಡಿರುವಂತಹ ಕೊಬ್ಬರಿ ತುರಿಗೆ ಇದನ್ನು ಸೇರಿಸ್ತಾ ಇದ್ದೀನಿ. ಇವಾಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬಾ ಈಸಿಯಾಗಿ ಅಷ್ಟೇ ಪರ್ಫೆಕ್ಟಾಗಿ ನೀವು ಈ ದೀಪಾವಳಿಯ ವಿಶೇಷ ಕಜ್ಜಾಯ ರೆಸಿಪಿಯನ್ನು ಮಾಡ್ಕೋಬೋದು. ಇವಾಗ ಅದನ್ನು ಸೈಡಲ್ಲಿಟ್ಟು ಒಂದು ಬೌಲಲ್ಲಿ ನಾನು ಅಕ್ಕಿ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ. ತುಂಬಾ ನಯವಾಗಿರಬೇಕು ಅಕ್ಕಿ ಹಿಟ್ಟು. ಅಂಥ ಅಕ್ಕಿ ಹಿಟ್ಟನ್ನು ನೀವು ತೆಗೆದುಕೊಂಡು ಒಂದು ದೊಡ್ಡ ಬೌಲಿಗೆ ನೀವು ಹಾಕ್ಕೋಬೇಕು. ಅದೇ ಬೌಲಲ್ಲಿ ನಾನು 1/4 ಕಪ್ನಷ್ಟು ನೀರನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಈ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ. ನಾನು ಮೊದಲಾಗಿ 2-3 ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟನ್ನು. ಯಾವುದೇ ರೀತಿಯಾಗಿ ಅಕ್ಕಿಯನ್ನು ನೆನೆಸದೆ ರುಬ್ಬದೆ ದಿಢೀರಾಗಿ ನೀವು ಕಜ್ಜಾಯವನ್ನು ಮಾಡಬೇಕಾ? ಹಾಗಾದರೆ ಈ ವಿಡಿಯೋವನ್ನು ಪೂರ್ತಿ ಸ್ಕಿಪ್ ಮಾಡದೆ ನೋಡಿ, ನಿಮಗೆ ಪರ್ಫೆಕ್ಟಾಗಿ ಅರ್ಥ ಆಗುತ್ತೆ. ನೋಡಿ, ನಾನು ಎಲ್ಲ ನೀರನ್ನು ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಅದು ಉಂಡೆ ಕಟ್ಟಿದರೆ ಉಂಡೆ ಥರ ಈ ಥರ ಬರಬೇಕು. ಆವಾಗೇ ಪರ್ಫೆಕ್ಟ್ ಆಗಿದೆ. ಇವಾಗ ಒಂದು ದೊಡ್ಡ ಪರಾತಿಗೆ ನಾನು ಈ ಹಿಟ್ಟನ್ನು ಸಾಣಿಸ್ತಿದ್ದೀನಿ. ನಾವು ನೀರನ್ನು ಹಾಕಿ ಇದನ್ನು ಕಲಸಿರ್ತೇವಲ್ಲ, ಹಾಗಾಗಿ ಹಿಟ್ಟೆಲ್ಲ ಉಂಡೆ ಥರ ಇರುತ್ತೆ. ಹಾಗಾಗಿ ನಾನು ಸಾಣಿಸ್ಬೇಕು. ಈ ಥರ ಪ್ರೆಸ್ ಮಾಡಿ ನೀವು ಸಾಣಿಸಿದರೆ ಪರ್ಫೆಕ್ಟಾಗಿ ನಯವಾಗಿ ಹಿಟ್ಟು ಕೆಳಗಡೆ ಬೀಳುತ್ತೆ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಿದ್ದೀರಲ್ಲ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ನೋಡಿ, ಎಲ್ಲ ಪೂರ್ತಿ ಹಿಟ್ಟನ್ನು ನಾನು ಚೆನ್ನಾಗಿ ಜರಡಿ ಹಿಡಿದು ಉಳಿದಂಥ ಹಿಟ್ಟನ್ನು ಹಾಗೆ ಇಡ್ತಿದ್ದೀನಿ. ನೋಡಿ, ಈ ಥರ ಉಂಡೆ ಕಟ್ಟಿ ಈ ಥರ ಪ್ರೆಸ್ ಮಾಡಿದರೆ ಉಂಡೆ ಥರ ಬರಬೇಕು. ಇವಾಗ ಇದನ್ನು ಪ್ರೆಸ್ ಮಾಡಿ ಹಾಗೆ ಇಟ್ಟು ಒಂದು ಪ್ಲೇಟನ್ನು ಮುಚ್ತಿದ್ದೀನಿ. ಇವಾಗ ಒಂದು ಪಾತ್ರೆಗೆ ನಾನು ಅದೇ ಬೌಲಲ್ಲಿ 1 ಬೌಲ್ನಷ್ಟು ಬೆಲ್ಲವನ್ನು ತೆಗೆದುಕೊಂಡಿದ್ದೀನಿ. ಒಂದು 1/4 ಬೌಲ್ನಷ್ಟು ನೀರನ್ನು ಹಾಕಿ ಗ್ಯಾಸ್ ಮೇಲೆ ಕಾಯಿಸಲಿಕ್ಕೆ ಇಡ್ತಿದ್ದೀನಿ. ಇದನ್ನು ಪಾಕ ಮಾಡಲಿಕ್ಕೆ ನಾನು ಗ್ಯಾಸ್ ಮೇಲೆ ಇಡ್ತಿದ್ದೀನಿ. ಬೆಲ್ಲ ಎಲ್ಲ ಕರಗಬೇಕು. ಮೊದಲು ಬೆಲ್ಲ ಎಲ್ಲ ಕರಗಿ ಇದನ್ನು ನಾನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ತಿದ್ದೀನಿ, ಸೋಸ್ಕೋತಿದ್ದೀನಿ. ಯಾಕಂದರೆ ಬೆಲ್ಲದ ಪಾಕದಲ್ಲಿ ಕಸ ಕಡ್ಡಿ ಇದ್ದರೆ ಬರುತ್ತೆ. ಹಾಗಾಗಿ ನಾನು ಬೇರೆ ಪಾತ್ರೆಗೆ ಇದನ್ನು ಸೋಸ್ಕೋತಾ ಇದ್ದೀನಿ. ನೋಡಿ, ಸೋಸ್ಕೊಂಡ ನಂತರ ಈ ಥರ ಕಸ ಬಂದಿದೆ, ಕಡ್ಡಿ ಎಲ್ಲ ಇರುತ್ತೆ ಬೆಲ್ಲದಲ್ಲಿ. ಹಾಗಾಗಿ ನಾವು ಸೋಸ್ಕೋಬೇಕು. ಇದನ್ನು ಗ್ಯಾಸನ್ನು ಹೈ ಫ್ಲೇಮಲ್ಲಿಟ್ಟು ನಾವು ಚೆನ್ನಾಗಿ ಪಾಕ ಬರೋ ತನಕ ಈ ಬೆಲ್ಲವನ್ನು ಕುದಿಸ್ತಾ ಇರಬೇಕು. ಇವಾಗ ಒಂದು ಬಟ್ಲಲ್ಲಿ ನೀರನ್ನು ಹಾಕಿ ಪಾಕ ಬಂದಿದೆ ಇಲ್ಲ ಅಂತ ಚೆಕ್ ಮಾಡಲಿಕ್ಕೆ ಈ ಥರ ಬೆಲ್ಲವನ್ನು ಹಾಕಿದರೆ ಒಂದು ಹತ್ರ ನಿಲ್ಲಬೇಕದು. ಇನ್ನೂ ಸರಿಯಾಗಿ ಪಾಕ ಬಂದಿಲ್ಲ. ಇನ್ನೂ ಒಂದು 10 ನಿಮಿಷ ಬಿಟ್ಟು ನಾನು ಮತ್ತೆ ಚೆಕ್ ಮಾಡ್ತಿದ್ದೀನಿ. ನೋಡಿ, ಇವಾಗ ಹಾಕಿದರೆ ಗಟ್ಟಿಯಾಗಿ ಒಂದು ಸೈಡ್ ಹಾಗೆ ನಿಂತಿದೆ. ಈ ಥರ ನೀರಲ್ಲಿ ಬೆಲ್ಲವನ್ನು ಸರಿಸಿದರೆ ಹಾಗೆ ಒಂದು ಹತ್ರ ನಿಲ್ಲಬೇಕದು. ಕೈಯಲ್ಲಿ ಉಂಡೆ ಮಾಡಿದರೆ ಉಂಡೆ ಥರ ಬರಬೇಕು. ನೋಡಿ, ಈ ಥರ ಬಂದಿದ್ರೆ ಪಾಕ ರೆಡಿಯಾಗಿದೆ ಅಂತ ಅರ್ಥ. ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ನೀವು ರೆಡಿ ಮಾಡ್ಕೊಂಡಿರುವಂತಹ ಗಸಗಸೆ, ಬಿಳಿ ಎಳ್ಳು ಮತ್ತು ಕೊಬ್ಬರಿ
ಎಲ್ಲವನ್ನು ಇದಕ್ಕೆ ಹಾಕ್ತಿದ್ದೀನಿ. ಸ್ವಲ್ಪ ಪ್ರಮಾಣದಲ್ಲಿ ನಾನು 1 ಟೇಬಲ್ ಸ್ಪೂನಷ್ಟು ಹಾಗೆ ಇಟ್ಟು ಉಳಿದೆಲ್ಲವನ್ನು ನಾನು ಇದಕ್ಕೆ ಹಾಕಿ, ಹಾಗೆ ಚಿಕ್ಕ ಸ್ಪೂನಿಂದ 1 ಸ್ಪೂನಷ್ಟು ಶುಂಠಿ ಪೌಡ್ರ್ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದು ಡ್ರೈ ಶುಂಠಿ ಪೌಡರ್. ನೀವು ಮನೆಯಲ್ಲಾದರೂ ಮಾಡ್ಕೋಬೋದು, ಹೊರಗಡೆಯಿಂದಾದರೂ ನೀವು ತಂದು ಹಾಕ್ಬೋದು. ದೊಡ್ಡ ಸ್ಪೂನ್ ಆದರೆ ಅರ್ಧ ಟೇಬಲ್ ಸ್ಪೂನಷ್ಟು ನೀವು ಹಾಕಿ. ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಾಕಿ ಈ ಥರ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದೇ ಸಲ ಹಾಕಿದರೆ ಗಂಟಾಗುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪನ ಹಾಕಿ ಮಿಕ್ಸ್ ಮಾಡ್ತಾ ಈ ಥರ ಮಾಡ್ತಿದ್ದೀನಿ. ಒಂದು 2 ಅವರ್ಸಲ್ಲಿ ನಿಮಗೆ ಕಜ್ಜಾಯ ರೆಡಿಯಾಗುತ್ತೆ. ಈ 1 ಬೌಲ್ ಅಕ್ಕಿ ಹಿಟ್ಟಲ್ಲಿ ಒಂದು 10ರಿಂದ 15 ಕಜ್ಜಾಯ ರೆಡಿಯಾಗುತ್ತೆ ನೋಡಿ. ಈ ಬೌಲಲ್ಲಿ ಅಳತೆ ಪ್ರಕಾರ ನಿಮಗೆ ಹೇಳಬೇಕಾದ್ರೆ ಅಕ್ಕಿ ಹಿಟ್ಟು ಒಂದು 300 ಗ್ರಾಮ್ನಷ್ಟು ಇದೆ. 300 ಗ್ರಾಮ್ಗೆ 300 ಗ್ರಾಮ್ನಷ್ಟು ಬೆಲ್ಲವನ್ನು ನಾನು ಕರೆಕ್ಟಾಗಿ ಹಾಕಿದ್ದೇನೆ. ನೀವು ಬೆಲ್ಲ ಕಡಿಮೆ ಬೇಕಾದರೆ ನೀವು 1/4 ಅಥವಾ ಅರ್ಧ ಕಪ್ನಷ್ಟು ಬೆಲ್ಲವನ್ನು ನೀವು ಸೇರಿಸಿ ಮಾಡ್ಕೋಬೋದು. ಗ್ಯಾಸನ್ನು ಫುಲ್ ಲೋ ಫ್ಲೇಮಲ್ಲಿಟ್ಟು ಈ ಥರ ನೀವು ತಿರುಗಿಸ್ತಾ ಇರಬೇಕು. ತುಂಬಾ ಸ್ಮೂತಾಗಿ ಬರಬೇಕು. ಇವಾಗ ನೀರಾಗಿ ಬಂದರೂ ನಾವು 1 ಗಂಟೆ ನೆನೆಯಲಿಕ್ಕೆ ಹಾಗೆ ಬಿಡ್ತೀವಲ್ಲ, ಆವಾಗ ತುಂಬಾ ಗಟ್ಟಿಯಾಗುತ್ತೆ. ಇವಾಗ 1 ಟೇಬಲ್ ಸ್ಪೂನಷ್ಟು ನಾನು ತುಪ್ಪವನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ನೋಡಿ. ತುಪ್ಪವನ್ನು ಸೇರಿಸಿ ಮತ್ತೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಮತ್ತೆ 1 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ತುಂಬಾ ಸಾಫ್ಟಾಗಿ ಬರಬೇಕು. ಹಾಗಾಗಿ ಈ ಥರ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಈ ಥರ ತುಂಬಾ ಸ್ಮೂತಾಗಿ ಸಾಫ್ಟಾಗಿ ಬಂದಿದೆ. ಇವಾಗ 1 ಗಂಟೆ ತನಕ ನಾನು ಒಂದು ಪ್ಲೇಟನ್ನು ಮುಚ್ಚಿಡ್ತಾ ಇದ್ದೀನಿ. ನಿಮಗೆ ಟೈಮ್ ಇದ್ದರೆ ಒಂದು 2 ಅವರ್ಸ್ ಇಟ್ಟಾದರೂ ನಡೆಯುತ್ತೆ. 1 ಗಂಟೆಯ ನಂತರ ನಾನು ಓಪನ್ ಮಾಡಿ ಇವಾಗ ತೋರಿಸ್ತಿದ್ದೀನಿ ನೋಡಿ ಎಷ್ಟು ಗಟ್ಟಿಯಾಗಿದೆ. ಇವಾಗ ಇದನ್ನು ಚೆನ್ನಾಗಿ ನಾದ್ಕೋಬೇಕು. ಅದೇ ಬೌಲಲ್ಲಿ ಈ ಥರ ಚೆನ್ನಾಗಿ ನಾದ್ಕೊಂಡ್ಮೇಲೆ ಒಂದೊಂದೇ ನಿಂಬೆ ಗಾತ್ರದ ಸೈಜ್ ಒಂದೊಂದೇ ಉಳ್ಳಿಯನ್ನು ಮಾಡಿ ನೀವು ಕಜ್ಜಾಯವನ್ನು ರೆಡಿ ಮಾಡ್ಕೋಬೋದು ನೋಡಿ. ಒಂಚೂರು ಪುಡಿ ಆಗದೆ ತುಂಬಾ ಸಾಫ್ಟಾಗಿ ಮೇಲೆ ಗರಿಗರಿಯಾಗಿ ಬರುತ್ತೆ. ಈ ರೀತಿಯಾಗಿ ನೀವು ಒಂದು ಸಲ ದೀಪಾವಳಿ ಹಬ್ಬಕ್ಕೆ ಕಜ್ಜಾಯವನ್ನು ಮಾಡಿ ನೋಡಿ. ನಾನು ಒಂದು ಆಯಿಲ್ ಕವರನ್ನು ಇಟ್ಕೊಂಡು ಈ ಥರ ನಾನು ತಟ್ತಿದ್ದೀನಿ. ನಮಗೆ ರೌಂಡ್ ಶೇಪ್ ಬೇಕಾದರೆ ಈ ಥರ 2 ಕೈ ಸಹಾಯದಿಂದ ಈ ಥರ ನಾವು ಮಾಡ್ಕೊಂಡ್ರೆ ರೌಂಡಾಗಿ ಬರುತ್ತೆ ನೋಡಿ. ಮೇಲುಗಡೆ ನಾವು ಎಳ್ಳನ್ನು ತೆಗೆದು ಇಟ್ಟಿದ್ದೀವಲ್ಲ, ಫ್ರೈ ಮಾಡ್ಕೊಂಡಿರುವಂಥ ಅದನ್ನು ಎಳ್ಳನ್ನು ನಾನಿಲ್ಲಿ ಇದ್ರ ಮೇಲೆ ಹಾಕಿ ನಾನು ಪ್ರೆಸ್ ಮಾಡ್ತಿದ್ದೀನಿ. ನೋಡಲಿಕ್ಕೆ ಚೆನ್ನಾಗಿ ಕಾಣಲಿ ಅಂತ ಅಷ್ಟೇ ನಾನು ಇದನ್ನು ತೆಗೆದಿಟ್ಟು ಹಾಕ್ತಿದ್ದೀನಿ. ನೀವು ಎಲ್ಲ ಎಳ್ಳನ್ನು ಪಾಕ ಮಾಡಿರ್ತೀವಲ್ಲ ಆವಾಗ ನೀವು ಹಾಕಿದರೆ ನಡೆಯುತ್ತೆ ನೋಡಿ. ಈ ಥರ ಪ್ರೆಸ್ ಮಾಡಿ ಮೀಡಿಯಮ್ ಸೈಜು, ಜಾಸ್ತಿ ದಪ್ಪನೂ ಆಗಬಾರ್ದು ತೆಳುವಾಗೇ ಆಗಬಾರ್ದು, ಈ ಥರ ಮೀಡಿಯಮ್ ಸೈಜ್ ನಾನು ಮಾಡಿ ಇಟ್ಟಿದ್ದೀನಿ. ಇವಾಗ ಕೈಗೆ ಒಂಚೂರು ತುಪ್ಪವನ್ನು ಹಚ್ಚಿ ಕೈಯಲ್ಲಿ ಪ್ರೆಸ್ ಮಾಡಿ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಎಡ್ಜಸ್ ಎಲ್ಲ ನೀವು ಕರೆಕ್ಟಾಗಿ ಮಾಡಿಕೊಂಡು ಕೈಯಲ್ಲಿ ತಟ್ಟಿದರೆ ನಡೆಯುತ್ತೆ. ಬೇಗನೆ ದಿಢೀರಾಗಿ ಇನ್ಸ್ಟೆಂಟಾಗಿ ನೀವು ಕಜ್ಜಾಯವನ್ನು ಮಾಡಬೇಕಾದ್ರೆ ಈ ಮೆಥಡನ್ನು ಫಾಲೋ ಮಾಡಿ ನೋಡಿ. ತುಂಬಾ ಸಾಫ್ಟಾಗಿ ಅಷ್ಟೇ ಟೇಸ್ಟಿಯಾಗಿ ಕೂಡ ಬರುತ್ತೆ. ನೀವು ಒಂದು 15 ದಿನ ಇಟ್ಟರೂ ಈ ಕಜ್ಜಾಯ ಕೆಡೋದಿಲ್ಲ, ಹಾಗೆ ಚೆನ್ನಾಗಿ ಇರುತ್ತೆ. ಇವಾಗ ಗ್ಯಾಸ್ ಮೇಲೆ ನಾನು ಎಣ್ಣೆಯನ್ನು ಕಾಸಲಿಕ್ಕೆ ಇಟ್ಟಿದ್ದೀನಿ. ಇವಾಗ ಒಂದು 4ರಿಂದ 5 ಕಜ್ಜಾಯವನ್ನು ಮಾಡಿ ಇಟ್ಟಿದ್ದೀನಿ. ಇವಾಗ ಗ್ಯಾಸನ್ನು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಟು ನೀವು ಈ ಕಜ್ಜಾಯವನ್ನು ಫ್ರೈ ಮಾಡ್ಕೋಬೇಕು. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಿದ್ರಲ್ಲ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ನಾವು ಮಾಡೋ ಪ್ರತಿಯೊಂದು ಹೊಸ ರೆಸಿಪಿಯ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ. ಈ ದೀಪಾವಳಿಯ ವಿಶೇಷ ಸಿಹಿ ತಿಂಡಿ ಕಜ್ಜಾಯ ಇವಾಗ ರೆಡಿ ಆಗ್ತಿದೆ. ನೀವು ಈಸಿಯಾಗಿ ಈ ಮೆಥಡ್ನಲ್ಲಿ ಒಂದ್ಸಲ ಫಾಲೋ ಮಾಡಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ಥರ ಕಲರ್ ಬರೋ ತನಕ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು.
ನೋಡಿ, ನೋಡಲಿಕ್ಕೂ ಎಷ್ಟೇ ಚೆನ್ನಾಗಿದೆ. ಒಂಚೂರು ಪುಡಿ ಪುಡಿ ಆಗದೇ ಎಷ್ಟೊಂದು ಚೆನ್ನಾಗಿ ಫ್ರೈ ಆಗ್ತಿದೆ. ಎರಡೂ ಸೈಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಮೇಲೆ ಇವಾಗ ದೀಪಾವಳಿಯ ವಿಶೇಷ ಕಜ್ಜಾಯ ರೆಡಿಯಾಗಿದೆ. ಹಾಗೆ ಉತ್ತರ ಕರ್ನಾಟಕದ ಪ್ರತಿಯೊಂದು ಸ್ಪೆಷಲ್ ರೆಸಿಪಿಗಾಗಿ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇವಾಗ ನೋಡಿ ಓಪನ್ ಮಾಡಿ ತೋರಿಸ್ತಿದ್ದೀನಿ. ತುಂಬಾ ಸಾಫ್ಟಾಗಿ ಬಂದಿದೆ. ನೀವು ಇದೇ ಥರ ಒಂದು ಸಲ ಮಾಡಿ ದೀಪಾವಳಿ ಹಬ್ಬವನ್ನು ಆಚರಿಸಿ. ಮತ್ತೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ವಾಚಿಂಗ್ ಫಾರ್ ಮೈ ವಿಡಿಯೋಸ್. ಥ್ಯಾಂಕ್ ಯು.